ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಈ KYC ದುರುಪಯೋಗ ಆಗದಂತೆ ನೀವು ಅದನ್ನು ಸಂರಕ್ಷಿಸಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕಳೆದ ಕೆಲವು ವರ್ಷಗಳಿಂದ ನಂದನ್ ಅವರು ಪೇಮೆಂಟ್ ಆ್ಯಪನ್ನು ಬಳಸ್ತಾ ಇದ್ದಾರೆ. ಈ ಅಪ್ಲಿಕೇಶನ್ ಕೆಲವು ದಾಖಲೆಗಳ ಸಾಫ್ಟ್ ಕಾಪಿಯನ್ನು ಕೇಳುತ್ತೆ. ಅಂದರೆ KYCಗಾಗಿ ಆಧಾರ್, ಪ್ಯಾನ್ ಇತ್ಯಾದಿಗಳನ್ನು ಕೇಳಿತ್ತು. 2 ವರ್ಷದ ಬಳಿಕ ನಂದನ್ ಅವರು ಈ ಅಪ್ಲಿಕೇಶನಲ್ಲಿ ತಮ್ಮ ಕ್ರೆಡಿಟ್ ಸ್ಕೋರನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಅವರ ಕ್ರೆಡಿಟ್ ಸ್ಕೋರ್ 600ಕ್ಕಿಂತ ಕಡಿಮೆ ಇತ್ತು. ಈ ಸ್ಕೋರ್ ಪೂರ್ ಅಂತ ಪರಿಗಣಿಸಲ್ಪಡುತ್ತೆ. ಅವರಿಗೆ ಗೊಂದಲ ಉಂಟಾಯಿತು. ಅವರು ಯಾವತ್ತೂ ಸಾಲವನ್ನು ಪಡೆದಿರಲಿಲ್ಲ, ಅಲ್ಲದೆ ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡ್ತಾಯಿದ್ರು. ಆದರೂ ಕೂಡ ಯಾಕೆ ಅವರ ಕ್ರೆಡಿಟ್ ಕಳಪೆ ಆಗಿತ್ತು? ಇದನ್ನು ಯೋಚಿಸ್ತಾ ಅವರು ತಮ್ಮ ಕ್ರೆಡಿಟ್ ಹಿಸ್ಟರಿಯನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ಶಾಕ್ ಆಗುತ್ತೆ. ಅವರ ಹೆಸರಿನಲ್ಲಿ ಸಾಲ ಇತ್ತು, ಆದರೆ ನಂದನ್ ಅವರು ಯಾವುದೇ ಸಾಲವನ್ನು ತೆಗೆದುಕೊಂಡಿರಲಿಲ್ಲ. ಅವರ ಪ್ಯಾನ್ ಕಾರ್ಡ್ ವಿವರಗಳನ್ನು ಬಳಸಿ ಬೇರೆ ಇನ್ಯಾರೋ ಸಾಲವನ್ನು ಪಡೆದಿದ್ದರು. ಆದರೆ ಇವರ ಪ್ಯಾನ್ ವಿವರಗಳನ್ನು ಬೇರೆಯವರು ಬಳಸೋದಕ್ಕೆ ಹೇಗೆ ಸಾಧ್ಯ ಆಯಿತು? ನಂದನ್ ಅವರು ಇದಕ್ಕೆ ಇನ್ನೂ ಉತ್ತರವನ್ನು ಹುಡುಕ್ತಾನೆ ಇದ್ದಾರೆ. ನಂದನ್ ಅವರಿಗೆ ಆದಂತೆ ನಿಮ್ಮ ವೈಯಕ್ತಿಕ ದಾಖಲೆಗಳಿಂದ ಕೂಡ ಮಿಸ್ಯೂಸ್ ಮಾಡಿರುವ ಸಾಧ್ಯತೆ ಇದೆಯಾ? ಬ್ಯಾಂಕುಗಳಲ್ಲಿ KYC ಮಾಡಬೇಕಾಗಿರೋದು ಕಡ್ಡಾಯವೇ? ಪಾವತಿ, ಹೂಡಿಕೆ ಅಥವಾ ಯಾವುದೇ ಫಿನ್ಟೆಕ್ ಅಪ್ಲಿಕೇಶನ್ ಬಳಸುವಾಗ KYC ಕಡ್ಡಾಯನ? KYC ಅಂದರೆ ನೋ ಯುವರ್ ಕಸ್ಟಮರ್, ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಅನ್ನೋದು. ಈ ಬ್ಯಾಂಕುಗಳು, ಆ್ಯಪ್ಗಳು ಅಥವಾ ಯಾವುದೇ ಇತರೆ ಹಣಕಾಸು ಸಂಸ್ಥೆಗಳು ನೀವು ವಿಶ್ವಾಸಾರ್ಹರು ಮತ್ತು ನಂಬೋದಕ್ಕೆ ಅರ್ಹರು ಅಂತ ತಿಳಿಯೋದಕ್ಕೆ ಬಳಸುವ ಒಂದು ಪ್ರಾಸೆಸ್. ಇದನ್ನು ಹೀಗೂ ಕೂಡ ಹೇಳ್ಬೋದು, ಅದು ನಿಮ್ಮ ಐಡೆಂಟಿಟಿಯಾಗಿ ಅಂದರೆ ನಿಮ್ಮ ಗುರುತಾಗಿ ಕಾರ್ಯನಿರ್ವಹಿಸುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಂದಿರತಕ್ಕಂಥ ಕೆಲವು ಅನೇಕ ಘಟನೆಗಳು KYC ಸಂದರ್ಭದಲ್ಲಿ ಕೊಡುವ ದಾಖಲೆಗಳು ದುರ್ಬಳಕೆ ಆಗುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಿವೆ. ಹಾಗಾದರೆ ಇಂತಹ ದುರ್ಬಳಕೆಯನ್ನು ತಪ್ಪಿಸುವುದಕ್ಕೆ ಮತ್ತು ಒಟ್ಟಾರೆ KYC ಪ್ರಾಸೆಸ್ಸನ್ನು ಸರಳಗೊಳಿಸುವುದಕ್ಕೆ ಸರ್ಕಾರ ಏಕರೂಪದ KYC ಅನುಷ್ಠಾನ ಮಾಡುವ ಆಲೋಚನೆಯಲ್ಲಿಯೂ ಕೂಡ ಇದೆ. ನೋಡಿ, ಈ ಮ್ಯೂಚುವಲ್ ಫಂಡ್ ವಲಯ ಅಳವಡಿಸಿಕೊಂಡಿದ್ದ ವಿಧಾನದಲ್ಲಿಯೇ ಇದರ ಅನುಷ್ಠಾನ ಕೂಡ ಮಾಡಲಾಗುತ್ತೆ. ಬ್ಯಾಂಕು ಮತ್ತು ವಿಮಾ ಕಂಪನಿಗಳಂತೆ ಆಗಾಗ್ಗೆ ಪರಿಶೀಲನೆಯ ಅಗತ್ಯ ಇಲ್ಲದೇ ಇರುವ ರೀತಿ ಮಾಡಲಾಗುತ್ತೆ. ಇದನ್ನು ಪೇಟಿಎಂ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇತ್ತೀಚೆಗೆ ಫಾಸ್ಟ್ಯಾಗ್ ರೀಚಾರ್ಜ್ ಸೇರಿದಂತೆ ಪೇಟಿಎಂ ಪಾವತಿ ಬ್ಯಾಂಕುಗಳ ಚಟುವಟಿಕೆಗಳನ್ನು RBI ನಿರ್ಬಂಧ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಪೇಟಿಎಂ ಬ್ಯಾಂಕ್ ತನ್ನ ಗ್ರಾಹಕರ KYC ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರಲಿಲ್ಲ. ಒಂದೇ ಪ್ಯಾನ್ಗೆ ಲಿಂಕ್ ಆಗಿರುವ ನೂರಾರು ಖಾತೆಗಳು, ಅಷ್ಟೇ ಯಾಕೆ ಸಾವಿರಾರು ಖಾತೆಗಳು RBI ತನಿಖೆ ವೇಳೆ ಪತ್ತೆಯಾಗಿದೆ. ಇದರಿಂದಾಗಿ ಯಾವುದೇ ಆ್ಯಪ್ ನಿಮ್ಮ ದಾಖಲೆಗಳನ್ನು ಸುಲಭವಾಗಿ ದುರ್ಬಳಕೆ ಮಾಡಬಹುದು ಅನ್ನೋದಾದರೆ, ನಮ್ಮ ದಾಖಲೆಗಳನ್ನು ಹಾಗೆ KYCನ ಸುಭದ್ರಗೊಳಿಸುವುದು ಹೇಗೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸುತ್ತೆ. ಈ ಪ್ರಶ್ನೆಗೆ ಸೆಬಿ ನೋಂದಾಯಿತ ಹೂಡಿಕೆ ಸಲಹೆಗಾರರಾದ ಜಿತೇಂದ್ರ ಸೋಲಂಕಿ ಅವರಿಂದ ಉತ್ತರವನ್ನು ಕೇಳುವುದಾದರೆ, ದಾಖಲೆಗಳ ದುರ್ಬಳಕೆ ತಡೆಯೋದಕ್ಕೆ ಯಾವಾಗಲೂ ಅದನ್ನು ಸ್ವಯಂ ದೃಢೀಕರಿಸಿ. ಅಂದರೆ KYC ಉದ್ದೇಶಕ್ಕಾಗಿ ಅಪ್ಲೋಡ್ ಮಾಡೋದಕ್ಕೂ ಮೊದಲು ಆ ದಾಖಲೆಗಳ ಮೇಲೆ ಸೆಲ್ಫ್ ಅಟೆಸ್ಟ್ ಮಾಡಿ ಅಂತ ಅವರು ಹೇಳ್ತಾರೆ. ಆ ದಾಖಲೆಗಳ ನಕಲು ಪ್ರತಿಯ ಮೇಲೆ ಆ ದಾಖಲೆ ಸಲ್ಲಿಸಿದ ದಿನಾಂಕ ಮತ್ತು ಉದ್ದೇಶವನ್ನು ಬರೆದು ಸಹಿ ಮಾಡಿ. ನಂತರ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅದೇ ರೀತಿ ನೀವು ಬೇರೆ ಯಾವುದೇ ಉದ್ದೇಶಗಳಿಗೆ ಬಳಸುವಂತಿಲ್ಲ ಅಂತ ಕೂಡ ಆ ದಾಖಲೆಯ ಪ್ರತಿಯ ಮೇಲೆ ಬರೆಯಬಹುದು. ಒಂದು ಸಲ KYC ಪ್ರಾಸೆಸ್ ಮುಗಿದ ಮೇಲೆ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಮಾಡುವ ಆಯ್ಕೆಯನ್ನು ಆಧಾರ್ ಕೊಟ್ಟಿದೆ. ಇದನ್ನು ನೀವು UIDAI ವೆಬ್ಸೈಟ್ನ ಮೂಲಕ ಕೂಡ ಮಾಡಿಕೊಳ್ಳಬಹುದು. ನಿಮಗೆ ಲಭ್ಯವಿರುವ ಎಲ್ಲ ಭದ್ರತಾ ಅವಕಾಶಗಳನ್ನು ಅಂದರೆ ಸೆಕ್ಯೂರಿಟಿ ಫೀಚರ್ಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಜೊತೆಗೆ ನೀವು ಬಳಸ್ತಾ ಇರುವ ಫಿನ್ಟೆಕ್ ಆ್ಯಪ್ ಎಷ್ಟು ವಿಶ್ವಾಸಾರ್ಹ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ. KYC ಪ್ರಕ್ರಿಯೆ ಪೂರ್ಣಗೊಂಡ ಮೇಲೆ KYC ಅಪ್ಡೇಟ್ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಭವಿಷ್ಯದಲ್ಲಿ ಏನಾದರೂ ಸಮಸ್ಯೆ ಉದ್ಭವಿಸಿದರೆ ಇದನ್ನು ಸಾಕ್ಷ್ಯಾಧಾರವಾಗಿ ನೀವು ತೋರಿಸಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.